ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಒಂದು ಹೆಲ್ತಿಯಾದ ಸಲಾಡ್ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮೊಳಕೆ ಬರ್ಸಿರೋ ಹೆಸರು ಕಾಳು ತಗೊಂಡು ಡಯಟ್ ಮಾಡ್ತಾ ಇದ್ರು ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಒಂದು ಬೌಲಷ್ಟು ತಿಂದರೆ ನಿಮ್ಗೆ ಸಂಜೆವರೆಗೂ ಹೊಟ್ಟೆ ಹಸಿವಾಗಲ್ಲ, ಅಷ್ಟು ಪೌಷ್ಟಿಕಾಂಶ ಇರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲಲ್ಲಿ ಸೌತೆಕಾಯಿ ಒಂದು ಕಪ್ಪಷ್ಟು, ಒಂದು 2ರಿಂದ 3 ಸೌತೆಕಾಯಿ ಇದೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಅದಕ್ಕೆ ಕ್ಯಾರೆಟ್ ತುರಿ. ನಾನಿಲ್ಲಿ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಅಂತೂ ತುಂಬಾ ಒಳ್ಳೆಯದು ಹೆಲ್ತಿಗೆ. ಈಗ ಇದಕ್ಕೆ ಮೂಲಂಗಿ ಸ್ವಲ್ಪ ತುರಿದಿರೋಂಥದ್ದು, ಮೂಲಂಗಿನೂ ಅಷ್ಟೇ. ಟೊಮೊಟೊ ಒಂದು ಸ್ಮಾಲ್ ಸೈಜ್ದು ಟೊಮೊಟೊ ಹಾಕ್ತಾ ಇದ್ದೀನಿ. ನೋಡಿ, ಜೋಳ ಬೇಯಿಸಿರೋಂಥದ್ದು, ಮಾಮೂಲಿ ಜೋಳ ಎಲ್ಲ ತಿನ್ನೋತೀವಲ್ಲ ಆ ಜೋಳ, ಸ್ವೀಟ್ ಜೋಳ ಅಲ್ಲ. ನೋಡಿ, ಇದು ಹೆಸರು ಕಾಳು ಮೊಳಕೆ ಬರ್ಸಿರೋ ಅಂಥದ್ದು. ಈ ಥರ ಮೊಳಕೆ ಕಾಳುಗಳು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೆನೆಸ್ಬಿಟ್ಟು ಒಂದು ದಿವಸ ತಟ್ಟೆ ಮುಚ್ಚಿಬಿಟ್ರೆ ನೋಡಿ ಈ ಥರ ಬರುತ್ತೆ. ನಮಗೆ ತಂಪು ಆಗುತ್ತೆ ಹೆಸರು ಕಾಳು. ಮತ್ತು ನೋಡಿ, ಮೆಂತ್ಯ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೆಂತ್ಯನೂ ಅಷ್ಟೇ ಮೊಳಕೆ ಬರ್ಸಿರೋಂಥದ್ದು. ಮೆಂತ್ಯನೂ ಅಷ್ಟೇ ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಅದ್ರ ಮೊಳಕೆ ಬರ್ಸಿರೋದ್ರಿಂದ ಇನ್ನು ಉಪಯೋಗ ತುಂಬಾ ಇದೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು, 1/4 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಹಾಕ್ಬಾರ್ದು. ಮತ್ತು ಟೇಸ್ಟ್ಗೆ ಎಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಕೊನೆಯಲ್ಲಿ ನಾನು ಅರ್ಧ ನಿಂಬೆಹಣ್ಣನ್ನ ಹಾಕ್ತಾಯಿದ್ದೀನಿ. ಇಷ್ಟಕ್ಕೂ ಬೇಕಾಗುತ್ತೆ. ಅರ್ಧ ಹಾಕಿದ್ರೆ ಹುಳಿನೂ ಆಗಲ್ಲ, ನಾರ್ಮಲಾಗಿ ಇರುತ್ತೆ. ಒಂದು ಹಾಕ್ಬಾರ್ದು, ತುಂಬ ಹುಳಿ ಅಂಶ ಆದರೆ ತಿನ್ನೋಕ್ಕಾಗಲ್ಲ. ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂದರೆ, ಡಯಟ್ ಮಾಡ್ತಾಯಿದ್ರು ಅಷ್ಟೇ ಇದು ಈ ಥರ ತಿಂದರೆ ನಮಗೇನು ಕೊಲೆಸ್ಟ್ರಾಲು ಆಗಲ್ಲ, ಏನಿಲ್ಲ, ಹೊಟ್ಟೆ ಹಸಿವು ಆಗಲ್ಲ. ಒಂದು ಬೌಲ್ ತಿಂದರೆ ನೀವು ಬೆಳಗ್ಗೆ ತಿಂದರೆ ಸಂಜೆವರೆಗೂ ಹೊಟ್ಟೆ ಹಸಿವಾಗಲ್ಲ, ಅಷ್ಟು ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಈ ಮೊಳಕೆ ಕಾಳೆಲ್ಲ ಸೇರಿಸಿರೋದ್ರಿಂದ ತುಂಬ ಪೌಷ್ಟಿಕಾಂಶ ಇದೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈಕ್ವಲಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಾದರೆ ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಬೋದು, ಏನು ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬೋದು. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ವಾರದಲ್ಲಿ 2 ಬಾರಿ ಆದರೂ ಈ ಥರ ತಿಂದರೆ ನಮ್ಗೆ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಆಯಿಲ್ ಫುಡ್ಡು ಆ ಥರ ಎಲ್ಲ ತಿನ್ನೋದಕ್ಕಿಂತ ಒನ್ ಟೈಮ್ ಅಷ್ಟು ಊಟ ಬಿಟ್ಟು ಈ ಥರ ತಿಂದರೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯ್ತು. ಈಗ ನೋಡಿ, ಬೌಲ್ಗೆ ಹಾಕ್ತಾಯಿದ್ದೀನಿ ನಾನು ಒಂದು ತಟ್ಟೆಗೆ. ಕಾಳು ಮೊಳಕೆ ಬರ್ಸಿರೋದು ಇಟ್ಕೊಂಡಿದ್ರೆ ನೀವು ವಾರದಲ್ಲಿ 2 ಬಾರಿ ಆದರೂ ಈ ಥರ ಮಾಡಿಕೊಂಡು ಸೇವಿಸಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಥರ ಸಲಾಡ್ ಥರ ಮೊಳಕೆ ಕಾಳೆಲ್ಲ ತಿನ್ನೋದ್ರಿಂದ ನಮಗೆ ಮುಖದಲ್ಲಿ ಸುಕ್ಕು ಆ ಥರ ಏನೇನಿದ್ರೂ ಅದೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.